ದರ್ಶನ್ ಮನೆ ಊಟದ ಬಯಕೆ ಯಾಕೋ ಈಡೇರುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದರೆ ಇವತ್ತು ಅರ್ಜಿಯ ವಿಚಾರಣೆ ಇತ್ತು, ಇವತ್ತು ಕೂಡ ಏನೂ ಆಗಿಲ್ಲ. ಏಕಸದಸ್ಯ ಪೀಠದಲ್ಲಿ ಇವತ್ತು ವಿಚಾರಣೆ ಇತ್ತು. ಆ ವಿಚಾರಣೆ ಅರ್ಜಿ ವಿಚಾರಣೆ ಈಗ ಮುಂದೂಡಲ್ಪಟ್ಟಿದೆ. ಆಗಸ್ಟ್ 20ಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ. ಆಗಸ್ಟ್ 20ರ ತನಕ ಜೈಲೂಟ ಬೇಗತಿ. 10 ದಿನಗಳಲ್ಲಿ ಜೈಲಾಧಿಕಾರಿಗಳು ಇದರ ಬಗ್ಗೆ ವಿವರಗಳನ್ನು ಕೊಡಬೇಕು, ಕೋರ್ಟ್ಗೆ ತಿಳಿಸಬೇಕು ನೀವು 10 ದಿನಗಳ ಒಳಗಡೆಗೆ ಅಂತ ಕೋರ್ಟ್ ಹೇಳಿದೆ. ಹೀಗಾಗಿ ಆಗಸ್ಟ್ 20ರವರೆಗೆ ಈ ಅರ್ಜಿಯ ವಿಚಾರಣೆ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನ್ಯಾಯಾಧೀಶರಿಗೆ ಅವರು ಪತ್ರ ಬರೆದಿದ್ದರು. ನಾನು ಎಕ್ಸೈಸ್ ಮಾಡ್ತಾ ಇದ್ದೆ, ನಾನು ಪೌಷ್ಟಿಕಾಂಶದ ಆಹಾರ ಸ್ವೀಕಾರ ಮಾಡ್ತಾ ಇದ್ದೆ. ಜಡ್ಜಲ್ಲಿ ಕೆಲವೊಂದು ಒಳ್ಳೆ ಅಂಶಗಳನ್ನು ಹೇಳಿದ್ದಾರೆ. ಸೆಲೆಬ್ರಿಟಿ ಅಂತ ನಾವು ಬೇರೆ ರೀತಿಯಲ್ಲಿ ಪರಿಗಣಿಸೋಕ್ಕಾಗಲ್ಲ. ಜೈಲು ಅಧಿನಿಯಮದಲ್ಲಿ ಏನೇನು ಇದೆಯಲ್ಲ ನಿಯಮಾವಳಿಗಳು, ಅದನ್ನೇ ಫಾಲೋ ಮಾಡಬೇಕು. ಹೀಗಾಗಿನೇ ಜೈಲು ಕೈಪಿಡಿನಲ್ಲಿ ನಿಯಮಗಳನ್ನು ರಚಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡ್ತೀವಿ ಅಂತ. ಶ್ರೀಮಂತ ಕೈದಿ, ಬಡ ಕೈದಿ ಅನ್ನುವಂಥ ಭೇದ ಭಾವ ಇರಬಾರದು ಅಂತಾರೆ ಜಡ್ಜ್. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ತುಂಬ ಅದ್ಭುತವಾದಂಥ ಕೆಲವೊಂದು ಪಾಯಿಂಟ್ಗಳನ್ನ ಹೇಳಿದ್ದಾರೆ. ದರ್ಶನ್ನವ್ರಿಗೂ ಇತರೆ ವಿಚಾರಣಾಧೀನ ಕೈದಿಗಳಿಗೂ ವ್ಯತ್ಯಾಸ ಇಲ್ಲ. ಇನ್ನೂ ಉತ್ತಮ ಪೌಷ್ಟಿಕಾಹಾರದ ಅಗತ್ಯ ಕೂಡ ಇರ್ಬೋದನ್ನು ಇಲ್ಲ ಅನ್ನಲ್ಲ. ವೈದ್ಯರು ಏನು ಹೇಳ್ತಾರೋ ಅದನ್ನು ಜೈಲಿನಲ್ಲೇ ಕೊಡ್ತಾರೆ ಅನ್ನುವಂಥ ಮಾತು. ಅಂದರೆ ಬಹುಶಃ ಈ ಮುಂದಿನ 20ನೇ ತಾರೀಕು ಕೂಡ ಏನಾಗುತ್ತೆ ಅನ್ನುವಂಥದ್ದು ಇದರಿಂದಲೇ ಸ್ಪಷ್ಟವಾಗಿ ಕಾಣ್ತಾ ಇದೆ.